ವಾಟರ್ ಮೆಲನ್ ಮತ್ತು ಕುಕುಂಬರ್, ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿಂದ ಮಾಡಿರುವಂಥದ್ದು. ಕಲ್ಲಂಗಡಿ ಹಣ್ಣು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗಂತೂ ಸೀಸನ್ ಪೂರ್ತಿ ಸಿಗ್ತಾ ಹೋಗುತ್ತೆ. ಆದರೆ ಇದು ಕರೆಕ್ಟಾಗಿ ಬರುವಂಥದ್ದು ಈ ವಸಂತ ಋತುವಿನಲ್ಲಿ. ಕಾರಣ ಅಂದರೆ ನೀರಿನ ಅಂಶನ ಹೆಚ್ಚಾಗಿ ಆಚೆ ಯೂರಿನ್ ಮುಖಾಂತರ ಆಚೆ ಹಾಕಿ ಕಫನ ಕರಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನೀರಿನ ಅಂಶ ಹೆಚ್ಚಿದ್ದು ಯೂರಿನ್ ಫಾರ್ಮೇಷನ್ ಜಾಸ್ತಿ ಮಾಡೋದ್ರಿಂದ ಇದರ ಜೊತೆ ಸೌತೆಕಾಯಿ ಬಳಸಿದಾಗ ಸೌತೆಕಾಯಿ ಒಂದು ಪಿತ್ತನೂ ಕಡಿಮೆ ಮಾಡಿ, ಇದು ಕೂಡ ಅಷ್ಟೇ ಹೈಡ್ರೇಷನ್ ಹೆಚ್ಚಿರುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಸೊ ಇದೆರಡನ್ನು ಮಿಕ್ಸ್ ಮಾಡಿ ನಾವು ಜ್ಯೂಸ್ ಮಾಡಿ ತಗೊಂಡಾಗ ಖಂಡಿತವಾಗ್ಲೂ ನಮ್ಮ ಡಿಹೈಡ್ರೇಷನ್ ಸಮಸ್ಯೆನ ಸರಿ ಮಾಡ್ಬೋದು. ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ವಾಟರ್ ಮೆಲನ್ ಕುಕುಂಬರ್ ಜ್ಯೂಸ್ ಬೇಕಾಗಿರುವ ಸಾಮಗ್ರಿಗಳು: ವಾಟರ್ ಮೆಲನ್, ಕುಕುಂಬರ್, ಕಾಳು ಮೆಣಸಿನ ಪುಡಿ, ನಿಂಬೆಹಣ್ಣು. ಇದಕ್ಕೆ ಬೇಕಾಗಿರೋದ್ರಲ್ಲಿ ಮೊದಲನೇದು ಕಲ್ಲಂಗಡಿ ಹಣ್ಣು. ಇದನ್ನು ಪೀಸ್ ಮಾಡಿರೋಂತಹ ಕಲ್ಲಂಗಡಿ ಹಣ್ಣನ್ನು ಈಗ ನಾನು ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಒಂದು 3 ಅಥವಾ 4 ಸೌತೆಕಾಯಿ ಪೀಸನ್ನು ನಾವು ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ನಿಂಬೆ ರಸ. ಈ ನಿಂಬೆ ರಸ ಕೂಡ ಡಯೂರೆಟಿಕ್ಕು, ಸೊ ಹಾಗಾಗಿ ಯೂರಿನ್ ಫಾರ್ಮೇಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ 1 ಚಮಚ ಅಷ್ಟು ನಿಂಬೆ ರಸನ ನಾನು ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾವಿದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಈ ಜ್ಯೂಸ್ ಸಿದ್ಧಾಗಿದೆ. ಇದನ್ನು ಸೋರಿಸ್ಕೊಳ್ಳೋಣ. ಇದನ್ನು ಮಾಡಬೇಕಾದ್ರೆ ನೀರು ಸ್ವಲ್ಪನೇ ಹಾಕಿದ್ದು, ಮಿಕ್ಸಿ ಒಡ್ಡಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ಈ ತೆಗೆದಿರೋವಂಥ ರಸಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಯಾಕಂದರೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಪೆಪ್ಪರ್ ಜಾಸ್ತಿ ಮಾಡುತ್ತೆ. ಜೊತೆಗೆ ಅಂದರೆ ಯೂರಿನ್ ಫಾರ್ಮೇಷನ್ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಕ್ಕರೆ ಬೇಡ ಇದಕ್ಕೆ, ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಸಕ್ಕರೆ ಆಗಲಿ ಉಪ್ಪಿನಂಶ ಆಗಲಿ ಎರಡೂ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲ ಅದನ್ನು ಅವಾಯ್ಡ್ ಮಾಡ್ಬೋದು ನಾವು ಮಾಡೋಣ. ಹಾಗಾಗಿ ಇಲ್ಲಿ ಬರೀ ಪೆಪ್ಪರ್ ಮಾತ್ರ ಹಾಕಿದ್ದೀವಿ. ಸೊ ಈ ರೀತಿ ತಯಾರಾಗಿರುವಂತಹ ವಾಟರ್ ಮೆಲನ್ ಕುಕುಂಬರ್ ಜ್ಯೂಸ್, ಇದರಲ್ಲಿ ಅತಿ ಹೆಚ್ಚು ದ್ರವದ ಅಂಶ, ಲಿಕ್ವಿಡ್ ಅಂಶ ಇರೋದ್ರಿಂದ ನಾವು ಈಗ ಮನೆಗೆ ಬಂದ ತಕ್ಷಣ ಇದನ್ನು ತಗೊಂಡಾಗ ಅಲ್ಲಿ ಕಾಫಿ ಟೀ ಬದಲು ನಾವು ಇದು ತಗೊಂಡಾಗ ಡಿಹೈಡ್ರೇಷನು ಸರಿಯಾಗುತ್ತೆ. ಹಾಗೆ ನಮ್ಮಲ್ಲಿ ಕಟ್ಟಿರುವಂತಹ ಯೂರಿನ್ ಅಥವಾ ಏನಾನ ಸ್ಟೋನ್ಸ್ ಇದ್ರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಜ್ಯೂಸ್ ಅಂತಂದರೆ ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀವಿ ಅಂದರೆ ಹಾಲನ್ನು ಸೇರಿಸುವಂಥ ಅಭ್ಯಾಸ ಎಷ್ಟೊಂದು ಜನರಲ್ಲಿದೆ. ಮಿಲ್ಕ್ ಶೇಕ್ ಅಂತ ಹೇಳ್ತೀವಿ. ಸೊ ಯಾವುದೇ ಹಣ್ಣಿಗೆ ಹಾಲನ್ನು ಸೇರಿಸಬಾರ್ದು, ಅದನ್ನು ವಿರುದ್ಧ ಆಹಾರ ಅಥವಾ ಇನ್ಕಂಫರ್ಟಬಲ್ ಫುಡ್ ಅಂತ ಹೇಳ್ತೀವಿ. ಇನ್ನು ಎಕ್ಸ್ಪೆಷಲಿ ಮಕ್ಳಿಗಂತೂ ಏನು ಮಾಡ್ತಾರೆ, ಯೂಶ್ವಲಿ ಹೆಲ್ದಿ ಆಪ್ಷನ್ ಅಂತ ಹೇಳಿ ಹಾಲು ಹಾಕುವಂಥದ್ದು, ಇವನ್ ಡ್ರೈ ಫ್ರೂಟ್ ಮಿಕ್ಸ್ ಮಾಡಿ ಕೊಡುವಂಥದ್ದು, ಆ ಥರದ್ದು ಜ್ಯೂಸ್ ಮಾಡಿ ಸಮೇತ ಕೊಡ್ತಾರೆ. ಸೊ ಆ ಥರ ಮಾಡ್ದೇ ಸೊ ಪ್ಲೇನ್ ಯಾವುದೇ ಹಣ್ಣಾಗಿರ್ಬೋದು ನೀವು ಹಾಲನ್ನು ಸೇರಿಸ್ದೇ ಹಾಗೆ ಜ್ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ಕಿಡ್ನಿ ಸ್ಟೋನ್ ಅಂತ ತಗೊಂಡ್ರೆ ನಾನು ಹೇಳಿದೆ ಕಾರಣದಲ್ಲಿ ಒಂದು ಏನು ಅಂತಂದರೆ ಕಡಿಮೆ ನೀರನ್ನು ತಗೊಳ್ಳೋದು. ಸೊ ಈ ಕಡಿಮೆ ನೀರನ್ನು ತಗೊಳ್ಳೋದು ಒಂದು ರೀಸನ್. ಆದರೆ ಅದಕ್ಕೆ ನೀವು ಯಾವುದೋ ಕಾಫಿನೋ ಟೀನೋ ಏರೇಟೆಡ್ ವಾಟರ್ನೋ ಏರೇಟೆಡ್ ಡ್ರಿಂಕ್ನೋ ಕುಡಿಯೋದಕ್ಕಿಂತ ಬದಲಾಗಿ ಈ ಥರದ್ದು ನೀರಿನ ಅಂಶ ಜಾಸ್ತಿ ಇರ್ತಕ್ಕಂಥ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದನ್ನು ಜ್ಯೂಸನ್ನು ನೀವು ಮಾಡ್ಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ ಇದ್ರೂ ಸಮೇತ ಅದನ್ನು ಒಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ.